ಬೆಂಗಳೂರಿನಲ್ಲಿ ಮತ್ತೊಂದು ಸಿಲಿಂಡರ್ ಸ್ಫೋಟಗೊಂಡ ಘಟನೆ ನಡೆದಿದೆ. 5 ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಫೋಟದ ತೀವ್ರತೆಗೆ ಮನೆಯ ಗೋಡೆಗಳು ಬಿದ್ದು ಹೋಗಿವೆ. ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟ, 3 ಗೋಡೆಗಳು ಸಂಪೂರ್ಣ ನಾಶ. ಮನೆಯಲ್ಲಿದ್ದವರಿಗೆ ಗಾಯ, ಆಸ್ಪತ್ರೆಗೆ ದಾಖಲು. ಬೆಂಗಳೂರಿನ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಗ್ಗದಾಸನಪುರದ ನಾಗಪ್ಪ ಲೇಔಟ್ನ ಮನೆಯೊಂದರಲ್ಲಿ ಇಂದು ಬೆಳಗ್ಗೆ 6ರ ಸುಮಾರಿಗೆ ಎಲ್ಪಿಜಿ ಸಿಲಿಂಡರ್ ಸೋರಿಕೆಯಾಗಿ ಸ್ಫೋಟಗೊಂಡಿರೋ ಘಟನೆ ನಡೆದಿದೆ. ಘಟನೆಯಿಂದ ಮನೆಯಲ್ಲಿದ್ದ ಮಂಜುನಾಥ್, ಪವಿತ್ರ ಅಣ್ಣೇಶ್, ಮಮತಾ ಇಶಾನ್ ಮತ್ತು ಹನುಮಂತಪ್ಪ ಅವರಿಗೆ ಗಾಯಗಳಾಗಿದ್ದು ಕೂಡಲೇ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗಿದೆ. ಸದ್ಯ ಗಾಯಾಳುಗಳು ಪ್ರಾಣಾಪಾಯದಿಂದ ಪಾರಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ. 6:30 ಮಧ್ಯದಲ್ಲಿ ಸಮಯದಲ್ಲಿ ಅಬ್ಬರಡ್ಡಿ ಲೇಔಟ್ ಅಂತ ಇದೆ, ಬೈಯಪ್ಪನಹಳ್ಳಿ ಪೊಲೀಸ್ ಸ್ಟೇಷನ್ ಜ್ಯೂರಿಸಿಕ್ಷನ್ ಬರುತ್ತದೆ. ನಮಗೆ ಗ್ಯಾಸ್ ಲೀಕ್ ಆಗಿ ಸ್ಟವ್ ಆನ್ ಮಾಡೋ ಸಮಯದಲ್ಲಿ ಒಂದೇ ಸಾರಿ ಬೆಂಕಿ ಹತ್ಕೊಂಡು ಆ ಮನೆಯಲ್ಲಿ 5 ಜನ ಇದ್ದರು. 5 ಜನರಲ್ಲಿ ಒಬ್ಬ ಮಂಜುನಾಥ್ ಅಂತ ಅವರು ತಂದೆ, ಬ್ರದರು, ವೈಫ್ ಮತ್ತು ಮಗ, ಈ 5 ಜನ ಇದ್ದರು. 5 ಜನರಲ್ಲಿ ಇವರು ತಂದೆ ಏನಿದ್ರೆ ಅವರಿಗೆ ಸ್ವಲ್ಪ ಜಾಸ್ತಿ ಗಾಯ ಆಗಿದೆ. ಇಮಿಡಿಯೇಟ್ಲಿ ಅವ್ರನ್ನು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ವಿ. ಟ್ರೀಟ್ಮೆಂಟ್ ನಡೀತಾ ಇದೆ. ಸ್ಫೋಟದ ತೀವ್ರತೆಗೆ ಮನೆಯಲ್ಲಿದ್ದ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿದ್ರೆ ಮನೆಯ 3 ಗೋಡೆಗಳು ಸಂಪೂರ್ಣವಾಗಿ ಬಿದ್ದು ಹೋಗಿದೆ. ಮನೆಯ ಮಾಲೀಕರು ಬಿದ್ದು ಹೋಗಿರೋ ಗೋಡೆಗಳ ಜಾಗಕ್ಕೆ ಜಾಕ್ ಹಾಕಿ ಮನೆ ಬೀಳದಂತೆ ಮುನ್ನೆಚ್ಚರಿಕೆ ವಹಿಸಿದ್ದಾರೆ. ಇನ್ನು ಮನೆಯಲ್ಲಿ ಅಕ್ರಮವಾಗಿ 10 ಕಮರ್ಷಿಯಲ್ ಸಿಲಿಂಡರ್ ಮತ್ತು 3 ಚಿಕ್ಕ ಸಿಲಿಂಡರ್ಗಳು ಇರೋದು ಪತ್ತೆಯಾಗಿದೆ. ಸಿಲಿಂಡರ್ ಸ್ಫೋಟಗೊಂಡು 5 ಜನ ಗಾಯಗೊಂಡಿರುವಂತಹ ಘಟನೆ ಬೆಂಗಳೂರಿನ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ದೃಶ್ಯಗಳಲ್ಲಿ ನೀವು ನೋಡಬಹುದು. G+1 ಅಂದರೆ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಇರುವಂತಹ ಮನೆಯಲ್ಲಿ ಬಾಡಿಗೆದಾರರು ವಾಸವಾಗಿದ್ದಂತಹ ಮನೆಯಲ್ಲಿ ಬೆಳಗಿನ ಜಾವ 6:30 ಸಂದರ್ಭದಲ್ಲಿ ಮನೆಯಲ್ಲಿದ್ದಂತಹ ಸಿಲಿಂಡರ್ ಬ್ಲಾಸ್ಟ್ ಆಗಿ 3 ಗೋಡೆಗಳು ಸಂಪೂರ್ಣವಾಗಿ ಬಿರುಕು ಬಿಟ್ಟು ಗೋಡೆಗಳೇ ಈಚೆ ಬೀಳುವಂತಹ ಪರಿಸ್ಥಿತಿಗೆ ಅಷ್ಟು ರಭಸವಾಗಿ ಗೋಡೆ ಬಿದ್ದಿರುವಂಥದ್ದು. ಮನೆ ಒಳಗಡೆ ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಇಟ್ಕೊಂಡಿದ್ದಾರೆ ಅನ್ನುವಂಥ ಒಂದು ವರದಿ ಕೂಡ ಈಗ ಅಗ್ನಿಶಾಮಕ ಸಿಬ್ಬಂದಿಗಳು ವರದಿ ಮಾಡಿದ್ದಾರೆ. ಮನೆಯಲ್ಲಿದ್ದಂಥ 5 ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿ LPG ಗ್ಯಾಸ್ ಲೀಕೇಜ್ ಆದ ಸಂದರ್ಭದಲ್ಲಿ ಮನೆ ಸ್ವಿಚ್ ಆನ್ ಮಾಡಿದಾಗ ಗ್ಯಾಸ್ ಬ್ಲಾಸ್ಟ್ ಆಗಿ ಬೆಂಕಿ ಅನಾಹುತ ಆಗಿ ಮತ್ತು ಏನು ಏರ್ ಫೋರ್ಸ್ ಇತ್ತು ಆ ಫೋರ್ಸ್ಗೆ ಗೋಡೆಗಳು ಕುಸಿದು ಬಿದ್ದಿರುವಂಥದ್ದು. ಈಗ ಮನೆ ಸಂಪೂರ್ಣವಾಗಿ ಶೀತಲಗೊಂಡಿದೆ ಅನ್ನೋದ್ರ ರಿಪೋರ್ಟ್ ಕೂಡ ಪಡೆಯುವಂಥ ಕೆಲಸನ ಇಂಜಿನಿಯರ್ಸ್ ಕೂಡ ಮಾಡ್ತಾರೆ. ಸಿಲಿಂಡರ್ ಸ್ಫೋಟಗೊಂಡಿರೋ ಮನೆ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿದೆ. ಯಾವಾಗ ಮನೆ ಕುಸಿಯುತ್ತೋ ಅನ್ನೋ ಅನುಮಾನ ಕೂಡ ಮೂಡಿದೆ. ಮನೆ ಮಾಲೀಕರು ಮನೆ ಬೀಳದಂತೆ ಮುನ್ನೆಚ್ಚರಿಕೆ ವಹಿಸಿದ್ದು ಜಾಕ್ ಹಾಕಿ ಸೇಫ್ಟಿ ಮಾಡೋ ಕೆಲಸ ಮಾಡಿದ್ದಾರೆ. ಬೆಳಗ್ಗೆ ಗ್ಯಾಸ್ ಸ್ಫೋಟಗೊಂಡ ಬಗ್ಗೆ ಸ್ಥಳೀಯರು ಹೇಳಿದ್ದು ಹೀಗೆ. ಸೌಂಡ್ ಭಯಂಕರமான ಸೌಂಡ್, ಏನು ನೋಡಿದ್ರೆ ಏನು ಬಿಲ್ಡಿಂಗ್ ಬಿದ್ದೈತೆ ಏನಂತ ನೆನ್ಸ್ಕೊಂಡಿದ್ರು. ಫುಲ್ಲು ರೋಟ್ಲೆ ಮನೆಯೆಲ್ಲ ಮಲ್ಕೊಂಡಿದ್ರು. ಜನ ಎಲ್ಲ ಬಂದ್ಬಿಟ್ಟಿದ್ರು. ಆಚೆಗೆ ಬಂತ ಇವರು ಒಂದೇ ಕೀಚಲು ಬಂದು ನೋಡಿದ್ರೆ ರೋಡೇ ತುಂಬಿಸ್ಬಿಟ್ಟಿದ್ರು. ಜನ ಫುಲ್ಲು ಅದೃಶಿ, ಕೈಗೆಲ್ಲ ನನ್ಗೆ ತಡೆಯಕ್ಕೆ ಆಗಲ್ಲ. ಒಬ್ಳು ಸೌಂಟು ಆ ಕಡೆ ಅಪಾರ್ಟ್ಮೆಂಟ್ಲಿಂದಿಲ್ಲ, ಆ ಕಡೆ ರೋಡ್ ಎಲ್ಲ ಇಲ್ಲೇ ಬಂತು, ಮೈನ್ ರೋಡ್ಲಿಂದ. ಬೇಸಿಗೆ ಬೇರೆ, ಸುಡು ಬಿಸಿಲು, ಎಲ್ಲಾ ಕಡೆ ಅಗ್ನಿ ಅವಘಡಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಸಿಲಿಂಡರ್ ಸ್ಫೋಟಗೊಳ್ಳೋಕೆ ಸೋರಿಕೆ ಕಾರಣ ಅಂತ ಮೇಲ್ನೋಟಕ್ಕೆ ತಿಳಿದು ಬಂದಿದೆ. ಅಗ್ನಿಶಾಮಕ ಸಿಬ್ಬಂದಿಗಳು ರೆಸ್ಕ್ಯೂ ಕಾರ್ಯ ಮಾಡಿದ್ದು ಬೈಯಪ್ಪನಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಹೆಚ್ಚಿನ ತನಿಖೆ ಮುಂದುವರೆಸಿದ್ದಾರೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.